ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಹೊಸ ದಿವಸಕ್ಕಾಗಿ ಸ್ತೋತ್ರ, ಈ ದಿವಸ ಈ ಸಮಯಕ್ಕಾಗಿ ಸ್ತೋತ್ರ, ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಪವಿತ್ರ ಆತ್ಮನ ಮೂಲಕ ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಪ್ರತಿಯೊಂದು ಕೆಲಸ, ಕಾರ್ಯ, ಪ್ರಾಣಿ, ಪಕ್ಷಿ, ಹೊಳ ಕೆಲಸಗಳಲ್ಲಿ ಹೋದಲ್ಲಿ ಬಂದಲ್ಲಿ ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 73:12. ಕೀರ್ತನೆಗಳು 73:12. ನೋಡಿರಿ, ದುಷ್ಟರು ಇಂಥವರೇ, ಅವರು ಸದಾ ಸುಖದಿಂದಿದ್ದು ಸ್ಥಿತಿವಂತರಾಗಿ ಹೋಗುತ್ತಾರೆ. ಆದರೆ ನಿನ್ನೆ ನಾನಾ ರೀತಿ ದೇವರಿಗೆ ವಿರುದ್ಧವಾಗಿ, ದೇವರು ಆದುಕೊಂಡವರಿಗೆ ವಿರುದ್ಧವಾಗಿ ಇನ್ನೊಬ್ಬರನ್ನು ಹಾಳು ಮಾಡಿ ಇವರು ಒಳ್ಳೆಯವರಾಗ್ತಾರೆ. ನಾನಾ ರೀತಿಯಲ್ಲಿ, ಎಲ್ಲ ರೀತಿಯಲ್ಲಿ ಕೂಡ ಇವತ್ತು ಆ ರೀತಿ ಅವರು ಏನು ಮಾಡ್ತಾರೆ, ಬಹಳ ಸುಖದಿಂದ ಇರ್ತಾರೆ, ಬಹಳ ಐಶ್ವರ್ಯವಂತರು ಕೂಡ ಅವರು ಆಗ್ತಾರೆ, ಸ್ಥಿತಿವಂತರಾಗಿ ಕೂಡ ಹೋಗ್ತಾರೆ ಅಂತೇಳಿ. ಹಾಗೆ ಇದನ್ನು ಕೂಡ ನಾವು ಹಿಂದೆ ಬಹಳ ಸಲ ತಿಳ್ಕೊಂಡಿದ್ದೇವೆ. ಅವರನ್ನು ದೇವರು ಕೈ ಬಿಟ್ಟಿದ್ದಾನೆ, ನರಕವೆಂಬ ತೀರ್ಪು ಆಗಿ ಹೋಗಿದೆ. ಅದರಿಂದ ಅವರು ಯಾರನ್ನು ಏನು ಮಾಡ್ತಾದ್ರು, ಅವರು ಇನ್ನೊಬ್ಬರು ಯಾವ ರೀತಿ ಹಾಳಾದರೂ ಚಿಂತೆ ಇಲ್ಲ, ಅವರು ಒಳ್ಳೇದಾಗಬೇಕು, ಅವರ ಮಕ್ಕಳು ಒಳ್ಳೇದಾಗಬೇಕು. ಅದಕ್ಕೆ ಒಬ್ಬೊಬ್ಬರು ಏನು ಹೇಳ್ತಾರೆ ಅಂದರೆ, ಈ ಲೋಕದಲ್ಲಿ ಸಾಯೋಕ್ಕಿಂತ ಮೊದಲು ಒಳ್ಳೆಯ ರೀತಿಯಲ್ಲಿ ತಿಂದು ಉಂಡು ಸಂತೋಷವಾಗಿ ಸಾಯುವುದೇ ಸ್ವರ್ಗ, ನರಕವನ್ನು ಅಥವಾ ಪರಲೋಕವನ್ನು, ಪಾತಾಳವನ್ನು ಯಾರು ಕಂಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ದೇವರು ಅವರಿಗೆ ಸರಿಯಾಗಿ ಅವರನ್ನು ಆರಿಸಿಕೊಳ್ಳಲಿಲ್ಲ, ಅವರಿಗೆ ತಿಳಿಯಪಡಿಸಲಿಲ್ಲ, ಪಡಿಸುವುದಿಲ್ಲ, ಪ್ರೀತಿಯಲ್ಲಿ ಇಲ್ಲ. ಆದ್ದರಿಂದ ಅವರು ಏನು ಮಾಡ್ತಾರೆ, ನಾನಾ ರೀತಿ ಅನಾಚಾರ ದುಷ್ಟಗಳಿಗೆ ಹೋಗಿ ಮತ್ತು ಐಶ್ವರ್ಯವಂತರಾಗ್ತಾರೆ. ದೇವರು ಯಾರನ್ನು ಪ್ರೀತಿ ಮಾಡ್ತಾರೋ ಅವರನ್ನು ಅಂಥದಕ್ಕೆ ಹೋಗಲಿಕ್ಕೆ ಬಿಡುವುದಿಲ್ಲ. ಆದ್ದರಿಂದ ದೇವರು ಯಾರನ್ನು ಆರಿಸಿಕೊಳ್ತಾರೋ, ಯಾರ ಮೇಲೆ ಪ್ರೀತಿ ಇದೆಯೋ ಅವರಿಗೆ ಅವರು ಬಹಳ ಶಾಂತಿ ಸಮಾಧಾನದಲ್ಲಿ, ಇನ್ನೊಬ್ಬರಿಗೆ ದಗ ಮೋಸ ಅನ್ಯಾಯ ಮಾಡದೆ ಅವರು ಕುಟುಂಬ ಸಂಸಾರ ಚೆನ್ನಾಗಿ ಜೀವಿಸ್ತಾ ಇದ್ದಾರೆ. ಯಾವುದೇ ಕಷ್ಟ ಬಂದರೂ ಇನ್ನೊಬ್ಬರಿಗೆ ಅನ್ಯಾಯ ಮಾಡೋಕ್ಕೆ ಹೋಗುವುದಿಲ್ಲ. ಹಾಗೆ ನಾವು ಅವರಾಗೆ ಆಗಬಾರದು. ದುಷ್ಟರು ಇಂಥವ್ರೆ ಅಂತ ಬಹಳ ಸಲ ನಾವು ತಿಳಿದುಕೊಳ್ಳುವ ಹಾಗೆ ದೇವರು ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 13ನೇ ವಚನ. ನನ್ನ ಮನಸ್ಸನ್ನು ನಿರ್ಮೂಲ ಮಾಡಿಕೊಂಡದ್ದು, ಶುದ್ಧತ್ವದಲ್ಲಿ ಕೈ ತೊಳೆದುಕೊಂಡದ್ದು ವ್ಯರ್ಥವೇ ಸರಿ. ನೋಡಿ, ಅಸಾಫನಲ್ಲಿ ಏನು ಹೇಳ್ತಾ ಇದ್ದಾನೆ, ನನ್ನ ಮನಸ್ಸನ್ನು ನಿರ್ಮೂಲ ಮಾಡಿಕೊಂಡದ್ದು, ಶುದ್ಧತ್ವವನ್ನು ಕೈ ತೊಳೆದುಕೊಂಡದ್ದು ವ್ಯರ್ಥವೇ ಸರಿ. ನಾನು ದೇವರೇ ಅಂತೇಳಿ ಬಂದು ನನಗೆ ಏನೂ ಆಗಲಿಲ್ಲ, ಅವರು ನಾನಾ ರೀತಿ ದಾಗ ಮೋಸ ಅನ್ಯಾಯವನ್ನು ಮಾಡ್ತಾರೆ. ಆಗ ನನ್ನ ಮನಸ್ಸನ್ನು ಶುದ್ಧ ಮಾಡಿಕೊಂಡದ್ದು, ಯಾರಿಗೂ ಅನ್ಯಾಯ ಮಾಡಿಕೊಳ್ಳದೆ ಮನಸ್ಸನ್ನು ಶುದ್ಧೀಕರಿಸಿಕೊಂಡಿದ್ದು, ನನ್ನ ಕೈಯನ್ನು ಕೂಡ ನಾನು ಶುದ್ಧೀಕರಿಸಿಕೊಳ್ಳೋದು ವ್ಯರ್ಥ ಆಗೋಯ್ತಲ್ಲಪ್ಪ, ನನಗೆ ಏನೂ ಇಲ್ಲಲ್ಲ. ಅವರು ನಾನಾ ರೀತಿಯಾದ ಅನ್ಯಾಯ ದಗ ಮೋಸ ಮಾಡ್ತಲೇ ಇದ್ದಾರೆ, ಅವರು ದಿವಸ ಐಶ್ವರ್ಯವಂತರಾಗ್ತಾರೆ, ಸತ್ಯವಂತರಾಗ್ತಾರೆ ಅಂತೇಳಿ ಒಬ್ಬೊಬ್ಬರಿಗೆ ಈ ಬೇಸರ ಕೂಡ ಬರ್ಬೋದು. ಹಾಗೆ ನೋಡಿ, ಕೀರ್ತನೆಕಾರನು ಕೂಡ ಅಸಾಫನು ಕೂಡ ಇದನ್ನೇ ಹೇಳಿದ್ದಲ್ಲಿ. ಹಾಗೆ ಅದೊಂದು ಕೆಟ್ಟ ಯೋಚನೆಯಾಗಿದೆ. ನಾವು ಕೂಡ ಆ ರೀತಿ ಯೋಚನೆ ಮಾಡಬಾರ್ದು. ದೇವರು ಕೂಡ ಪರಲೋಕಕ್ಕೆ ಹೋಗಬೇಕಾದ್ರೆ ಮನುಷ್ಯನ ಅವತಾರ ರೀತಿ ಬಂದಾಗ ಯಾವ ರೀತಿ ಜೀವಿಸಿದ್ರು, ಅವರ ಪ್ರವಾದಿಗಳು ಸಾಕ್ಷಿಗಳು ಯಾವ ರೀತಿ ಜೀವಿಸಿದ್ರು, ಪ್ರತಿಯೊಂದು ಗ್ರಂಥಗಳಲ್ಲಿ ಕೂಡ ದೇವರಿಂದ ಆಯ್ಕೆಯಾದವ್ರನ್ನ ನಾವು ನೋಡಿಕೊಳ್ಳಬೇಕು. ದೇವರು ಅವರನ್ನು ಕೈ ಬಿಟ್ಟಿದ್ದರೆ ಅವರಿಗೆ ಪಾತಾಳ ನರಕ ಎಂಬ ತೀರ್ಪು ಆಗಿ ಹೋಗಿದೆ. ಇದು ಲೋಕದ ಜನರಿಗೆ ಗೊತ್ತಿಲ್ಲ. ಅದಕ್ಕೆ ನಾವು ನೆನ್ನೆ ಕೂಡ ನೋಡ್ಕೊಳ್ತೇವೆ, ಅವರನ್ನ ನೋಡಿ ನೀವು ಉರಿಗೊಳ್ಳಬೇಡಿರಿ ಅಂತೇಳಿ ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡಿ, ತೀರ್ಪು ಆಗಿ ಹೋಗಿದೆ. ಹಾಗೆ ಇವತ್ತು ನಮಗೆ ಕಷ್ಟ, ಸಂಕಟ, ದುಃಖ ಇದೆ ಅಂತೇಳಿ ನಾವು ಅದನ್ನು ಇನ್ನೊಬ್ಬರನ್ನ ನೋಡಿ ನಾವು ಯೋಚನೆ ಮಾಡಬಾರದು. ಯಾವುದೇ ಕಷ್ಟ ಬಂದರೂ ದೇವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡೆಯಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 14.
ನಾನು ಯಾವಾಗಲೂ ವ್ಯಾಧಿ ಪೀಡಿತನಾಗಿದ್ದು ಪ್ರತಿದಿನವೂ ದಂಡಿಸಲ್ಪಡುತ್ತಾ ಇದ್ದೇನಲ್ಲ. ನೋಡಿ, ಅವರಿಗೆ ಅಸಾಪನು ಏನಾಗಿದೆ, ಯಾವಾಗಲೂ ಅವನಿಗೆ ಕಾಯಿಲೆ ತಪ್ಪಲೇ ಇಲ್ಲ. ಕಾಯಿಲೆ ಕಾಯಿಲೆ ಕಷ್ಟ ಸಂಕಟ ದುಃಖಗಳು ನಾನಾ ರೀತಿಯಲ್ಲಿ, ಅಂದರೆ ಈ ಪ್ರಕೃತಿ ನಿಯಮ, ಮಳೆ ಗಾಳಿ ಚಳಿ ಬಿಸಿಲುಗಳಲ್ಲಿಯೂ ಅಥವಾ ತಿನ್ನುವ ಕುಡಿದ ಆಹಾರ ಪದಾರ್ಥಗಳಲ್ಲಿಯೂ ನಾನಾ ರೀತಿ ವ್ಯಾಧಿಗಳಲ್ಲಿ ಇದ್ದೇ ಇರುತ್ತಾರೆ ಅಂಥವರು. ಮತ್ತು ಯಾವುದೇ ರೀತಿಯು ಕಷ್ಟ ಸಂಕಟ ದುಃಖಗಳಿಂದ ಹೊರ ಬರ್ತಾ ಇಲ್ಲ, ವ್ಯಾಧಿ ಪೀಡಿತನಾಗಿ ಅಲ್ಲಿ ಪ್ರತಿದಿನವೂ ದಂಡಿಸಲ್ಪಡ್ತಾ ಕಷ್ಟ ಸಂಕಟ ದುಃಖದಲ್ಲಿ. ಹಾಗೆ ನಾವು ದೇವರು ಪರಲೋಕ ರಾಜ್ಯವನ್ನು ನಾವು ಹುಡುಕಿಕೊಂಡು ಹೋಗಬೇಕಾದರೆ, ದೇವರ ಹಿಂದೆ ಹೋಗಬೇಕಾದರೆ, ದೇವರು ಕೂಡ ಮನುಷ್ಯನ ಅವತಾರ ರೀತಿ ಬಂದಾಗ ಯಾವ ರೀತಿ ಕಷ್ಟ ಸಂಕಟ ದುಃಖಗಳನ್ನ ಅನುಭವಿಸಿದ್ರು ಎಂಬುದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಿಂದೆ ನಾವು ಅದನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ. ಆದರೂ ದೇವರನ್ನ ಯಾರನ್ನು ಪ್ರೀತಿಸ್ತಾರೋ ಅವರಿಗೆ ಲೋಕದಲ್ಲಿ ಬಹಳ ಕಷ್ಟ ಇದೆ. ದೇವರ ಪ್ರವಾದಿಗಳು, ಸಾಕ್ಷಿಗಳು, ಋಷಿಮುನಿಗಳು, ದೇವಮಾನವರು ಎಲ್ಲ ಗ್ರಂಥಗಳಲ್ಲಿ ಎಲ್ಲರನ್ನ ನೋಡೋಣ. ಯಾರಾದರೂ ಒಳ್ಳೆಯ ರೀತಿಯಲ್ಲಿ ಐಶ್ವರ್ಯವಂತರಾಗಿ ಸ್ಥಿತಿವಂತರಾಗಿ ಸಂತೋಷದಲ್ಲಿದ್ದರೆ ಖಂಡಿತವಾಗಿ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೆ ದೇವರು ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ, ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ, ದೇವರ ರಾಜ್ಯವನ್ನು ನನಗೆ ತಿಳಿಯಪಡಿಸ್ತಾ ಇದ್ದಾರೆ ಅಂತ ಒಂದೇ ಸಂತೋಷದಲ್ಲಿ ನಾವು ಹೋಗಬೇಕು ವಿನಃ ಈ ಲೋಕದ ಆಶಾಪಾಶಗಳಲ್ಲಿ ನಾವು ಹೋಗಬಾರದು. ನಾನಾ ರೀತಿ ಕಷ್ಟ ಸಂಕಟ ದುಃಖವನ್ನು ಅನುಭವಿಸಲೇಬೇಕು. ಇದು ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ಬಹಳವಾಗಿ ದೇವರು ಆರಿಸಿಕೊಂಡವರ ಬಗ್ಗೆ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 15ನೇ ವಚನ 73-15. ನಾನು ಈ ಪ್ರಕಾರ ಬಾಯಿ ಬಿಡುವುದಕ್ಕೆ ಮನಸ್ಸು ಮಾಡಿಕೊಂಡಿದ್ದರೆ ನಿನ್ನ ಭಕ್ತ ಕುಲಕ್ಕೆ ದ್ರೋಹಿಯಾಗುತ್ತಿದ್ದೆನು. ನಾನು ಈ ಪ್ರಕಾರ ಬಾಯಿ ಬಿಡುವುದಕ್ಕೆ ಮನಸ್ಸು ಮಾಡಿಕೊಂಡಿದ್ದರೆ ನಿನ್ನ ಭಕ್ತ ಕುಲಕ್ಕೆ ದ್ರೋಹಿಯಾಗುತ್ತಿದ್ದೆನು. ನೋಡು, ನಾನು ಎಲ್ಲವನ್ನ ಹೇಳ್ಕೊಂಡಿದ್ದರೆ ನಿನ್ನ ಭಕ್ತ ಕುಲಕ್ಕೆ ನಾನು ದ್ರೋಹಿಯಾಗ್ತಿದ್ದೆ. ಆದರೆ ಖಂಡಿತವಾಗಿ ಇದರ ಬಗ್ಗೆ ನಾನು ಏನು ಮಾತಾಡದೆ ಸುಮ್ಮನೆ ಇರುವುದೇ ನಾನು ಒಳ್ಳೆಯದು. ಅದರ ಬಗ್ಗೆ ಎಲ್ಲ ಮಾತಾಡಕ್ಕೆ ಹೋದರೆ ನಾನು ನಿನಗೆ ದ್ರೋಹಿಯಾಗುತ್ತಿದ್ದೇನು ಅಂತೇಳಿ ದೇವರಿಗೆ ಏನು ಮಾಡ್ತಾನೆ, ಅಸಾಪನು ಹೇಳಿದ್ದಾನೆ. ಹಾಗೆ ನಮ್ಮ ಕಷ್ಟ ಸಂಕಟ ದುಃಖಗಳನ್ನು ನಾವೇ ಸಹಿಸಿಕೊಂಡು ದೇವರನ್ನು ಹಿಂಬಾಲಿಸಬೇಕು. ಎಲ್ಲವನ್ನ ಹೇಳಿಕೊಂಡು ತಿರುಗಾಡುವುದಲ್ಲ. ಗ್ರಂಥಗಳ ಮೂಲಕ ಓದಿ ತಿಳ್ಕೊಳ್ಬಹುದು, ಅಥವಾ ಸರಿಯಾಗಿ ವೇದಗಳನ್ನು ಉಪದೇಶವನ್ನು ಯಾರು ಮಾಡ್ತಾರೋ ಅವರ ಮುಖಾಂತರ ತಿಳ್ಕೊಳ್ಬಹುದು, ಓದಿ ಕೂಡ ತಿಳ್ಕೊಳ್ಳಬಹುದು. ಕಷ್ಟ ಸಂಕಟ ದುಃಖಗಳು ಬಂದೇ ಬರುತ್ತವೆ ದೇವರಿಂದ ಆಯ್ಕೆಗೊಂಡ ಮೇಲೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ನನ್ನ ಜೀವಿತಕ್ಕೂ ಕೂಡ ಬೇಕಾದಷ್ಟು ಬಂದು ಹೋಗಿದೆ. ಈಗಲೂ ಕೂಡ ಒಂದೊಂದು ಕಾಯಿಲೆಗಳಲ್ಲಿ ಬರ್ತಲೇ ಇರ್ತವೆ, ಹೋಗ್ತಾ ಇರ್ತವೆ. ವೈದ್ಯರ ಮೂಲಕ ಸರಿಪಡಿಸಿಕೊಳ್ಬೇಕು, ನಮ್ಮ ಉಪಹಾರಗಳಲ್ಲಿ ಸರಿಪಡಿಸಿಕೊಳ್ಳಬೇಕು. ಇದುವೇ ನಮ್ಮ ದಾರಿಯಾಗಿದೆ. ಕಾರಣ ಈ ಪ್ರಕೃತಿ ನಿಯಮದಲ್ಲಿ ಈ ಪಾಪಿಷ್ಟ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇರುವುದರಿಂದ ಅದೆಲ್ಲ ನಮಗೆ ಲೋಕಕ್ಕೆ ಬಂದ ಗಾಳಿ ನಮಗೆ ಕೂಡ ಬಡಿಯುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. 16ನೇ ವಚನ. ನಾನು ಇದನ್ನು ಗ್ರಹಿಸಿಕೊಳ್ಳಬೇಕೆಂದು ಎಷ್ಟು ಚಿಂತಿಸಿದರೂ ಅದು ಒಂದು ಕಷ್ಟಕರವಾದ ಮರ್ಮವೆಂದು ತೋಚಿತು. ಇದು ಯಾಕೆ ಈಗ ಬರ್ತದೆ, ದೇವರನ್ನು ಹಿಂಬಾಲಿಸ್ತಾ ಇದ್ದೀನಲ್ಲ, ಯಾಕೆ ನನಗಿಂತ ಕಷ್ಟ ಸಂಕಟ ದುಃಖಗಳು ಅಂತ ಬಹಳ ಇದನ್ನು ತಿಳ್ಕೊಳ್ಬೇಕಲ್ಲ ಅಂತಲೇ ಯೋಚನೆ ಮಾಡ್ತಾ ಇದ್ರಂತೆ ಯಾರೋ ಈ ಕೀರ್ತನೆಯನ್ನು ಬರೆದ ಅಸಾಪನು. ಆಗ ಎಷ್ಟೇ ಚಿಂತಿಸಿದರೂ ಅಲ್ಲಿ ಏನಾಯಿತು, ಕಷ್ಟಕರವಾದ ಮರ್ಮ. ಎಷ್ಟೇ ತಿಳ್ಕೊಂಡ್ರು, ಏನೇ ಮಾಡಿದ್ರು ಅಸಾಪನಿಗೆ ಸಂಪೂರ್ಣವಾಗಿ ದೇವರ ರಾಜ್ಯವನ್ನು ತಿಳ್ಕೊಳ್ಳೋಕ್ಕಾಗಲಿಲ್ಲ. ದೇವರ ಹಿಂದೆ ಹೋಗ್ತಾ ಇದ್ದೀನಿ, ನನಗೆ ಯಾಕಪ್ಪ ಈ ಕಷ್ಟ ಅಂತೇಳಿ. ಆದರೆ ಅದೊಂದು ವಿಶೇಷವಾದ ಜ್ಞಾನವನ್ನು ಇವತ್ತು ದೇವರು ನಮಗೆ ಕೊಟ್ಟಿದ್ದಾರೆ. ಲೋಕದಲ್ಲಿ ಜೀವಿಸುವಾಗ ಯಾಕೆ ಈ ಕಷ್ಟ ಸಂಕಟ ದುಃಖಗಳು ಬರುತ್ತವೆ, ಯಾರಿಂದ ಬರುತ್ತವೆ, ಹೇಗೆ ಬರುತ್ತವೆ, ಇತರರಿಂದ, ನಮ್ಮಿಂದ, ನಮ್ಮ ಹಿರಿಯರಿಂದ ಬಂದಂಥದ್ದು, ಅಥವಾ ನಾನಾ ರೀತಿಯಲ್ಲಿ ಪ್ರಕೃತಿ ನಿಯಮದಲ್ಲಿ ಕೂಡ ಹೇಗೆ ಬರ್ತದೆ, ಏನೇನು ಬರ್ತದೆ ಅಂತ ತಿಳ್ಕೊಳ್ಳುವಂಥ ದೇವರು ನಮ್ಮನ್ನು ಸರಿಯಾಗಿ ಆದುಕೊಂಡಿರುವುದಾದರೆ, ನಾವು ದೇವರನ್ನು ಹಿಂಬಾಲಿಸುವುದಾದರೆ, ದೇವರು ನಮ್ಮನ್ನು ನಡೆಸುವುದಾದರೆ ಆ ಜ್ಞಾನವನ್ನು ನಮಗೆ ಕೊಡ್ತಾನೆ. ಆಗ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಅವರು ಚಿಂತಿಸುವುದಿಲ್ಲ, ಯೋಚನೆ ಮಾಡುವುದಿಲ್ಲ. ದೇವರಿದ್ದಾನೆ, ಸತ್ತರೆ ಸಾಯಲಿ, ಬದುಕಿದ್ರೆ ಬದುಕಲಿ ಅಂತೇಳಿ ಒಂದೇ ಗುರಿ ದೇವರ ಬಳಿಗೆ ಇಟ್ಟು ಅವರು ಮುಂದೆ ಸಾಗುತ್ತಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲ ಇದೆ, ಅಯ್ಯೋ ಅಷ್ಟು ಕಷ್ಟ ಬಂತು, ಇಷ್ಟು ಕಷ್ಟ ಬಂತು, ಖಂಡಿತವಾಗಿಯೂ ಅವರು ಚೆನ್ನಾಗಿದ್ದಾರೆ, ಅವರು ಹಾಗೆ ಮಾಡಿದರು, ಇವರಿಗೆ ಮಾಡಿದರು, ನಮಗೆ ಯಾಕೆಪ್ಪ ಈ ಕಷ್ಟ, ನಾವು ದೇವರೇ ಅಂತ ಹೇಳಿದರೆ ಎಷ್ಟೇ ಪ್ರಾರ್ಥನೆ ಮಾಡಿದರು, ಎಷ್ಟೇ ಭಜನೆ ಮಾಡಿದರು, ಏನು ಮಾಡಿದರು ನಮಗೆ ಕಷ್ಟಗಳು ತಪ್ಪೋದಿಲ್ಲ ಅಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಸರಿಯಾದ ಜ್ಞಾನ ಬಂದಿಲ್ಲ, ದೇವರಿಂದ ಐಕ್ಯಗೊಳ್ಳಿಲ್ಲ. ಅಂಥವರು ದೇವರೊಂದಿಗೆ ಅವರ ಮನಸ್ಸನ್ನು ಆತ್ಮ ಶರೀರ ಪ್ರಾಣವನ್ನು ಕೇಂದ್ರೀಕರಿಸಿಕೊಳ್ಳಲಿಲ್ಲ.
ಸರಿಯಾಗಿ ಓದಿಲ್ಲ, ತಿಳ್ಕೊಳ್ಳೋದಿಲ್ಲ. ಇದರ ಅರ್ಥ ಅರ್ಧ ದೇವರ ಕಡೆಗೆ, ಅರ್ಧ ಲೋಕದ ಕಡೆಗೆ ಅವರಿದ್ದಾರೆ. ಅರ್ಧ ದೆವ್ವದ ಕಡೆಗಿದ್ದಾರೆ, ಅರ್ಧ ದೇವರ ಕಡೆಗಿದ್ದಾರೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಹೀಗೆ ಆಗಬಾರದು. 17ನೇ ವಚನ. ಆದರೆ ದೇವಾಲಯಕ್ಕೆ ಹೋಗಿ ಅವರ ಅಂತ್ಯಾವಸ್ಥೆಯನ್ನು ಆಲೋಚಿಸಿದಾಗ ನನಗೆ ಗೊತ್ತಾಯಿತು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ದೇವಾಲಯಕ್ಕೆ ಹೋದಾಗ ಅಲ್ಲಿ ಅವರ ಅಂತ್ಯಾವಸ್ಥೆ ಏನು ಅಂತ ಗೊತ್ತಾಯಿತು. ಯಾಕೆ ದೇವಾಲಯದಲ್ಲಿ ಸರಿಯಾಗಿ ಉಪದೇಶ ಮಾಡೋರ ಉಪದೇಶವನ್ನು ಕೇಳಿದಾಗ ಅಸಾಫನಿಗೆ ಅರ್ಥ ಆಯಿತು. ಓ, ದೇವರು ನಮ್ಮನ್ನು ಕರೆದಿದ್ದಾನೆ, ನಮ್ಮ ನಿಂಬಾಳಿಸುವಾಗ ನಮ್ಗೆ ಯಾಕೆ ಕಷ್ಟ, ಸಂಕಟ, ದುಃಖಗಳು ಬರುತ್ತವೆ? ಆಗ ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ. ದೇವರು ಕೈ ಬಿಟ್ಟವರು ಇವತ್ತು ಏನು ಮಾಡಿದರೆ ಅವರಿಗೆ ಒಳ್ಳೇದಾಗ್ತಾ ಬರ್ತಾ ಇದೆ, ಅವರಿಗೆ ನರಕ ಎಂಬ ತೀರ್ಪು ಆಗಿ ಹೋಗಿದೆ ಎಂಬುದಾಗಿ ಆಗ ಅಸಾಫನಿಗೆ ಅರ್ಥ ಆಯಿತು. ಹಾಗೆ ಸರಿಯಾಗಿ ದೇವರ ಉಪದೇಶವನ್ನು ಕೇಳಿದಾಗ ಅಥವಾ ವಿದ್ಯೆ ಇದ್ದರೆ ಆ ಗ್ರಂಥಗಳನ್ನು ಓದಿ ತಿಳಿದುಕೊಂಡಾಗ, ದೇವರಂಥ ಜ್ಞಾನ ಕೊಟ್ಟಿದ್ದರೆ ಅದನ್ನು ಉಪಯೋಗಿಸಿಕೊಂಡಾಗ ಮಾತ್ರ ಬಡತನ, ದೇವರೊಂದಿಗೆ ಜೀವಿಸುವಾಗ ಯಾಕೆ ಕಷ್ಟ, ಸಂಕಟ, ದುಃಖಗಳು, ಬಡತನ ಬರ್ತವೆ? ದೇವರು ಯಾವ ರೀತಿಯಲ್ಲಿ ಭೂಲೋಕಕ್ಕೆ ಬಂದು ಯಾವ ರೀತಿಯಲ್ಲೆಲ್ಲ ಅನುಭವಿಸಿದ್ರು, ಅವರ ಪ್ರವಾದಿ ಸಾಕ್ಷಿಗಳು ಅನುಭವಿಸಿದ್ರು, ಇವತ್ತು ಕೂಡ ಸರಿಯಾಗಿ ದೇವರಿಂದ ಆಯ್ಕೆಯಾದವರಿಗೆ ಯಾವ ಕಷ್ಟ ಇದೆ ಅಂತೇಳಿ ಸರಿಯಾದ ಉಪದೇಶವನ್ನು ಕೇಳಿದಾಗ ಮಾತ್ರ ಅರ್ಥ ಆಗ್ತದೆ. ಸುಳ್ಳು ಅರ್ಥಬರ್ಧ ಉಪದೇಶ, ಲೋಕದ ವಿಷಯಗಳನ್ನ ಈ ಲೋಕದ ವಿಷಯಗಳಿಗಾಗಿ ಉಪದೇಶ ಮಾಡೋರು ಇದ್ದಾರೆ, ಆದರೆ ಅದರಲ್ಲಿ ಕಂಡುಹಿಡಿದುಕೊಳ್ಳಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 18. ಹೌದು, ನೀನು ಅವರನ್ನು ಅಪಾಯಕರ ಸ್ಥಳದಲ್ಲಿಟ್ಟು ಬೀಳಿಸಿ ನಾಶ ಮಾಡುತ್ತೀ. ಹೌದು, ನೀನು ಅವರನ್ನು ಅಪಾಯಕರವಾದ ಸ್ಥಳದಲ್ಲಿ ಇಟ್ಟು ಬೀಳಿಸಿ ನಾಶ ಮಾಡುತ್ತಿ. ನೋಡಿ, ದೇವರನ್ನು ತಿಳ್ಕೊಂಡ ಮೇಲೆ ಮತ್ತು ಅನ್ಯಾಯ ಅನಾಚಾರಗಳಿಂದ ಹೋದರೆ ಖಂಡಿತವಾಗಿ ಅವರನ್ನು ಅಪಾಯ ಒಂದಲ್ಲ ಒಂದು ರೀತಿಯಲ್ಲಿ ಅಪಾಯದಿಂದ ಬರುವಾಗಿ ಅವರು ಆ ಅನ್ಯಾಯವಾಗಿ ಕಳಿಸಿದಂಥ ಆಸ್ತಿ ಪಾಸ್ತಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಂಥದ್ದನ್ನು ಎಲ್ಲವನ್ನ ದೇವರು ನಾಶ ಮಾಡ್ತಾನೆ ಅಂತೇಳಿ ಅಸಾಫನು ಹೇಳಿದ್ದಾನೆ. ಇದು ದೇವರಿಂದ ಆಯ್ಕೆಯಾಗದವರಿಗೆ, ದೇವರ ಗ್ರಂಥಗಳನ್ನ ಓದದವರಿಗೆ, ದೇವರ ಬಗ್ಗೆ ತಿಳಿದುಕೊಳ್ಳದವರಿಗೆ ಏನೂ ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ಅಯ್ಯೋ ನಾನು ತಪ್ಪು ಮಾಡಿಲ್ಲ, ನನ್ನ ಅಪ್ಪ ತಪ್ಪು ಮಾಡಿಲ್ಲ, ನನಗೆ ಯಾಕಪ್ಪ ಹೀಗಾಯಿತು ಅಂತ ಹೇಳ್ತಾರೆ. ಆದರೆ ಮಾಡಿ ತಪ್ಪು ಅವ್ರಿಗೆ ಗೊತ್ತಿಲ್ಲ, ಹೇಳಿದರು ತಿಳ್ಕೊಳ್ಳೋದಿಲ್ಲ, ಬದಲಾಗಿ ಅವರು ಜಗಳಕ್ಕೆ ಬರ್ತಾರೆ ಅಂತ ಅವ್ರಿಗೆ ಹೇಳೋದನ್ನೇ ಬಿಟ್ಟು ಬಿಡಬೇಕು. ದೇವರಿಂದ ಆದುಕೊಂಡವರು ದೇವರನ್ನು ಎಲ್ಲ ಆಯಾಯ ಜನಗಳು ಆಯಾಯ ಗ್ರಂಥಗಳ ಮೂಲಕ ತಿಳ್ಕೊಂಡಾಗಲೂ ಇವತ್ತು ಅನೇಕ ಅನ್ಯಾಯ, ದಗ, ಮೋಸ, ಅನಾಚಾರಗಳನ್ನ ಮಾಡ್ತಾ ಇದ್ದಾರೆ, ಸರಿಯಾದ ಶಿಕ್ಷೆಗೆ ಗುರಿಯಾಗ್ತಾ ಇದ್ದಾರೆ. ಇದು ದೇವರು ಅವರಿಗೆ ಕೊಡುವಂಥ ಶಿಕ್ಷೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 19. ಅವರು ನಿಮಿಷ ಮಾತ್ರದಲ್ಲಿಯೇ ಹಾಳಾಗಿ ಹೋಗುತ್ತಾರೆ, ಭಯಂಕರ ರೀತಿಯಿಂದ ಸಂಹಾರವಾಗಿ ಮುಗಿದು ಹೋಗುತ್ತಾರೆ. ನೋಡಿ, ನಿಮಿಷ ಮಾತ್ರದಲ್ಲಿ ಅವರು ಎಷ್ಟೇ ಆಸ್ತಿ ಪಾಸ್ತಿ ಸಂಪಾದನೆ ಏನೇ ಮಾಡಲಿ ನಿಮಿಷ ಮಾತ್ರದಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ. ಈಗ ಉದಾಹರಣೆಗೆ ಒಂದೊಂದು ಕಡೆಗೆ ದೇವಸ್ಥಾನಗಳಿಗೆ ಅಂತ ಹೋಗ್ತಾ ಇರ್ತಾರೆ, ಯಾತ್ರಾ ಸ್ಥಳಕ್ಕೆ ಅಂತ ಹೋಗ್ತಾ ಇರ್ತಾರೆ, ಅಲ್ಲಿ ಆಕ್ಸಿಡೆಂಟ್ ಆಗ್ತದೆ, ಅಲ್ಲಿಂದ ಹೆಣಗಳು ವಾಪಸ್ ಬರಬೇಕಾಗದೆ, ಫ್ಲೈಟ್ ಅಪ್ಸೆಟ್ ಆಗ್ತದೆ, ಟ್ರೈನ್ ಅಪ್ಸೆಟ್ ಆಗ್ತದೆ, ಅಲ್ಲಿ ಬೆಂಕಿ ಹಿಡಿಯುತ್ತದೆ, ಅಥವಾ ಫ್ಲೈಟ್ ಹೋಗಿ ಸಮುದ್ರಕ್ಕೆ ಬೀಳ್ಬೋದು, ವಾಹನಗಳು ಅಥವಾ ಇವರು ಬಸ್ಸೋ ಕಾರೋ ಟಿ ಏನಾದರೂ ಮಾಡ್ಕೊಂಡು ಹೋದಾಗ ಆಕ್ಸಿಡೆಂಟ್ ಆಗ್ತದೆ, ಅಲ್ಲಿಂದ ಹೆಣಗಳು ವಾಪಸ್ ಬರ್ತವೆ. ಕಾರಣ ದೇವರನ್ನು ಮರೆತು ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರನ್ನು ಹುಡುಕಿಕೊಂಡು ಹೋಗುವಂಥದ್ದು, ಆ ಗುಹೆ ಈ ಗುಹೆ, ಅಲ್ಲಿಗೆ ಇಲ್ಲಿಗೆ ಅಂತ ಹೋಗುವಂಥದ್ದು, ಅಲ್ಲಿ ಏನೇನೋ ಆಗಿ ಬರ್ತಾರೆ. ನಿಮಿಷ ಮಾತ್ರದಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ. ಆದರೆ ನಮಗೆ ಗೊತ್ತಿದೆ, ದೇವರನ್ನು ಹುಡುಕಿ ನಾವು ಎಲ್ಲಿ ಹೋಗಬಾರ್ದು. ನಾವಿದ್ದ ಸ್ಥಳದಲ್ಲಿ ದೇವರಿದ್ದಾರೆ. ನಾವು ಪ್ರಾರ್ಥನೆ ಹೇಳಿದ ಮಾತಿಗೆ ವಿಧೇಯರಾಗಿ ನಡ್ಕೊಂಡು ಪ್ರಾರ್ಥನೆ ಮಾಡಿದರೆ ಭೂಲೋಕದ ಕಡೆಯಿಂದ ನೀವು ಮೊರೆ ಇಟ್ಟು ನಿಮ್ಮ ಪ್ರಾರ್ಥನೆ ನಾನು ಉತ್ತರ ಕೊಡ್ತೇನೆ ಅಂತ ಸರ್ವ ಸೃಷ್ಟಿಕರ್ತನಾದ ದೇವರು ಹೇಳಿದ್ದಾರೆ. ಅಂಥವರಿಗೆ ನೋಡಿ ಯಾವುದೇ ಕಷ್ಟ ಇಲ್ಲ. ವಾಕ್ಯಕ್ಕೆ ವಿಧೇಯರಾಗಿ ಅವರು ಎಲ್ಲಿದ್ದಾರೋ ಅಲ್ಲೇ ಜೀವಿಸಿದ್ರಾಯಿತು. ನನ್ನನ್ನು ಹುಡುಕಿಕೊಂಡು ನೀವು ಎಲ್ಲಿ ಹೋಗಬೇಡಿ, ಮನುಷ್ಯ ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದೇ ಇಲ್ಲ, ನನಗೆ ಯಾವುದೇ ಗುಡಿಯು ನನಗೆ ಬೇಕಾಗಿಲ್ಲ, ಯಾವ ಮಂದಿರವು ಬೇಡ, ಯಾವ ಪ್ರದಕ್ಷಿಣೆಯು ನನಗೆ ಬೇಡ ಅಂತ ಹೇಳ್ಕೊಂಡು ಅವ್ರು ಏನು ಮಾಡ್ತಾರೆ, ಇದ್ದಲ್ಲೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ಹೋಗುವ ಬರುವ ಖರ್ಚಿಯನ್ನು ಏನು ಮಾಡ್ತಾರೆ, ದೇವರು ಹೇಳಿದಾಗೆ ಅನಾಥ ಮಕ್ಕಳು, ಅನಾಥ ವೃದ್ಧರು, ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇದ್ದಂಥ ನಿರ್ಗತಿಗರಿಗೆ, ಬಡವರಿಗೆ, ಆಸ್ಪತ್ರೆಗೆ, ಮನೆ ಕಟ್ಟಲಿಕ್ಕೆ, ವಿದ್ಯಾಭ್ಯಾಸಕ್ಕೆ, ರೋಗಿಗಳಿಗೆ, ನಾನಾ ರೀತಿ ಕಷ್ಟದಲ್ಲಿರೋರಿಗೆ ಇದನ್ನು ಇಲ್ಲಿ ಸಹಾಯ ಮಾಡ್ತಾರೆ. ಅಂಥವರನ್ನು ದೇವರು
ಮತ್ತು ಮತ್ತು ಉದಯ ಕಾಲದ ಸೂರ್ಯನಾಗಿ ನಾನು ಅವರನ್ನು ಹೆಚ್ಚಿಸ್ತೇನೆ. ಪರಲೋಕದಿಂದ ಸೋರಿಸಲಾಗದಷ್ಟು ಸ್ವರಗಳನ್ನು ಅವರಿಗೆ ಅಳಿದು ಹಾಕ್ತೇನೆ. ಅಂದರೆ ವಿದ್ಯೆ, ಬುದ್ಧಿ, ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನ, ಹೊಟ್ಟೆಗೆ ಬಟ್ಟೆಗೆ ಆರೋಗ್ಯ ಬೇಕಾದ ವಿದ್ಯೆ ಬುದ್ಧಿಗಳು ಪ್ರತಿಯೊಂದನ್ನು ದೇವರು ಕೊಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದೇವರನ್ನು ಅರಿತುಕೊಂಡು ಕೂಡ ಬೇಕಾದಷ್ಟು ಸುಳ್ಳು ಬೋಧಕರುಗಳನ್ನ ಇವ್ರನ್ನ ಹಿಂಬಾಲಿಸ್ತಾ ಇರ್ತಾರೆ. ಕಡೆಗೆ ನಿಮಿಷ ಮಾತ್ರದಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ. ನಡೆದು ಹೋಗಿದೆ, ಇವತ್ತು ಕೂಡ ಇದು ನಡೀತಲೇ ಇದೆ. ಸರಿಯಾಗಿ ಜ್ಞಾನವನ್ನು ನಾವು ಉಪಯೋಗಿಸಿಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಭಯಂಕರ ರೀತಿಯಿಂದ ಸಂಹಾರವಾಗಿ ಮುಗಿದು ಹೋಗುತ್ತಾರೆ. ಸಾಧಾರಣ ರೀತಿಯಲ್ಲ, ಭಯಂಕರವಾದ ರೀತಿಯಲ್ಲಿ ಅವರ ಜೀವಮಾನವೇ ಅಂತ್ಯ. ನರಕವೆಂಬ ತೀರ್ಪಿಗೆ ಅವರು ಗುರಿಯಾಗಿದ್ದಾರೆ. ಅನೇಕರನ್ನು ನಾವು ಇದನ್ನು ಇವತ್ತು ಕಾಣಬಹುದು. ಅವರೆಂಥ ದೇವಮಾನವನೇ ಆಗಲಿ, ಪಾಸ್ಟ್ ಆಗಲಿ, ಪಾದ್ರಿಗಳಾಗಲಿ, ಬಿಷಪ್ಗಳಾಗಲಿ, ರೆವರೆಂಡ್ಗಳಾಗಲಿ, ಗುರೂಜಿಗಳೇ ಆಗಲಿ, ಸ್ವಾಮೀಜಿಗಳಾಗಲಿ, ಇಂಥ ಬ್ರಾಹ್ಮಣರಾಗಲಿ, ಮಠಾಧೀಶರಾಗಲಿ, ಎಂಥ ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಿದವರೇ ಆಗಲಿ, ಪರಿಸ್ಥಿತಿಗಳು ನೋಡಿ ಅವ್ರಿಗೆ ಏನಾಗ್ತದೆ ಅಂತೇಳಿ ಎಲ್ಲವೂ ಇವತ್ತು ಮಾಧ್ಯಮಗಳ ಮೂಲಕ ನಾವು ಕಾಣಬಹುದಾಗಿದೆ. 20ನೇ ವಚನ 73-20. ಎಚ್ಚರವಾದವನು ಕನಸನ್ನು ಹೇಗೋ ಹಾಗೆ ಯೆಹೋವನೇ ನೀನು ಹೇಳುವಾಗ ಅವರನ್ನು ಮಾಯಾರೂಪರೆಂದು ಭಾವಿಸುತ್ತಿ. ಎಚ್ಚರವಾದವನು ಕನಸನ್ನು ಹೇಗೋ ಹಾಗೆ ಯೆಹೋವನೇ ನೀನು ಹೇಳುವಾಗ ಅವರನ್ನು ಮಾಯಾರೂಪವೆಂದು ಭಾವಿಸುತ್ತಿ. ದೇವರು ಯಾರನ್ನು ಎಚ್ಚರಗೊಳಿಸ್ತಾರ ಈ ಭೂಲೋಕದಲ್ಲಿ? ಅವರು ನ್ಯಾಯ ತೀರ್ಪಿಗೆ ಬರುವಾಗಲೂ ಕೂಡ ಅವರು ಏನು ಮಾಡ್ತಾರೆ? ದೇವರ ಬಳಗದಲ್ಲಿ ಕುರಿಗಳಾಗಿ ನಿಲ್ಲುವ ಹಾಗೆ ದೇವರು ಮಾಡ್ತಾರೆ ಎಚ್ಚರವಾದವರನ್ನು. ಹಾಗೆ ಇವತ್ತು ದೇವರು ಯಾರಿಗೆ ದರ್ಶನ ಕೊಡ್ತಾರೋ ಆಯಾ ಗ್ರಂಥಗಳಲ್ಲಿ ಆಯಾ ಜನಗಳ ಮೂಲಕ ಆಗ ಎಚ್ಚರಗೊಂಡು ಭೂಲೋಕದ ಜೀವನವನ್ನು, ಈ ಲೋಕದ ಜೀವನಗಳನ್ನ, ಸೈತಾನ ದುಷ್ಟಶಕ್ತಿಯ ಕಾಲದ ಯೋಚನೆಯನ್ನು ಬಿಟ್ಟು ದೇವರ ಮಾರ್ಗದಲ್ಲಿ ನಡೆಯುವಾಗ ದೇವರು ಅವರನ್ನು ಯೋಚನೆ ಮಾಡಿಕೊಳ್ತಾರಂತೆ. ಅವರನ್ನು ಆ ದಿವಸ ಅವ್ರಿಗೆ ಗೊತ್ತಾಗ್ತಂತೆ, ದೇವರು ನನ್ನನ್ನು ನಡೆಸಿದ್ರಪ್ಪ, ನನ್ನನ್ನು ತಿಳಿಯಪಡಿಸಿದ್ರು, ಪಾಪಗಳಿಂದ ಬಿಡುಗಡೆ ಮಾಡಿದರು. ಈಗ ದೇವರು ನನ್ನನ್ನು ರಕ್ಷಿಸ್ತಾರೆ, ನಾನು ದೇವರೊಂದಿಗೆ ಇರ್ತೇನೆ ಅಂತೇಳಿ ಆ ದಿವಸ ಅಂದರೆ ನ್ಯಾಯ ತೀರ್ಪಿನ ದಿವಸ ಅವರು ಸಂತೋಷ ಪಡುವವರಾಗಿದ್ದಾರೆ. ಒಂದು. ಎರಡನೇ, ಭೂಲೋಕದಲ್ಲಿ ಕೂಡ ಅವರಿಗೆ ಗೊತ್ತಾಗ್ತದೆ, ಅಯ್ಯೋ ನಾನು ಹಿಂದೆ ಹೀಗಿತ್ತು, ಸತ್ತು ಮಣ್ಣಾಗಿ ಹೋಗ್ತಿದ್ದೆ, ಧೂಳಿಗೆ ಧೂಳಾಗಿ ಹೋಗ್ತಿದ್ದೆ, ಯಾರಿಗೂ ಬೇಡದನಾಗ್ತಿದ್ದೆ, ಎಲ್ಲದರಿಂದಲೂ ಎಲ್ಲ ಕಷ್ಟ ಸಂಕಟ ದುಃಖಗಳಿಂದಲೂ ದುಷ್ಟರ ಕೈಯಿಂದಲೂ ಇವತ್ತೊಬ್ಬನಿಗೆ ಅವನ ಮನೆಯವರಿಗೆ ಕಡು ವೈರಿಗಳಾಗುವರು, ಗಂಡಾಗಲಿ ಹೆಣ್ಣಾಗಲಿ ದೇವರು ಅರಿತವರಿಗೆ ಅವರ ಕೈಯಿಂದಲೂ ಬಿಡುಗಡೆ ಮಾಡಿ ನನ್ನನ್ನು ನಡೆಸ್ತಾ ಇದ್ದಾರಲ್ಲ ಅಂತೇಳಿ ಅವರು ಸಂತೋಷದಿಂದ ದೇವರೊಂದಿಗೆ ಜೀವಿಸ್ತಾರೆ. ಆಗ ಅವರಿಗೆ ಗೊತ್ತಾಗ್ತದೆ ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ ಅಂತ. ಒಂದು. ಎರಡನೇದಾಗಿ ನಾಡಿದ್ದು ನ್ಯಾಯ ತೀರ್ಪಿನ ದಿವಸ ಕೂಡ ದೇವರ ಒಳಗಡೆ ಕುರಿಗಳಾಗಿ ನಿಲ್ತಾರೆ. ಪರಿಶುದ್ಧರಾಗಿ ಸಾಯುವಾಗೆ ಪರಲೋಕಕ್ಕೆ ಹೋಗುವ ದಾರಿಯನ್ನು ಅವರು ಸಿದ್ಧ ಮಾಡ್ತಾರೆ. ದೇವರು ಇದನ್ನು ಅವತ್ತವರು ತಿಳ್ಕೊಳ್ತಾರೆ. ಎಚ್ಚರವಾದವನು ಕನಸು ಕಂಡವನಾಗಿ ಅವನು ಇರ್ತಾನೆ. ಅಲ್ಲಿವರೆಗೆ ದೇವರ ಒಂದು ಪ್ರೀತಿ ಅವರಿಗೆ ಗೊತ್ತಾಗುವುದೇ ಇಲ್ಲ. ಲೋಕದಲ್ಲಿ ಒಂದು ವೇಳೆ ಗೊತ್ತಾದರೆ ಅದು ಬಹಳ ದೊಡ್ಡ ಭಾಗ್ಯವಂತರು. ಒಬ್ಬೊಬ್ಬರಿಗೆ ಗೊತ್ತಾಗುವುದಿಲ್ಲ, ಒಳ್ಳೆ ರೀತಿಯಲ್ಲಿ ನಡೀತಾ ಹೋಗ್ತಾರೆ, ಆದರೆ ದೇವರು ನಮ್ಮನ್ನು ನಡೆಸ್ತಾರೆ ಅಂತ ಅವರಿಗೆ ಗೊತ್ತೇ ಇರುವುದಿಲ್ಲ. ಕನಸು ಕಂಡಾಗ ಆ ದಿವಸ ಅವರು ಯೋಚನೆ ಮಾಡ್ತಾರೆ, ಓಹೋ ದೇವರೇ ನನ್ನನ್ನು ನಡೆಸ್ತಾ ಬಂದ ಅಂತೇಳಿ. ದೇವರು ನಮಗೆ ಸ್ತೋತ್ರವಾಗಲಿ. 21ನೇ ವಚನ. ನನ್ನ ಮನಸ್ಸು ನೊಂದು ಹೋಗಿತ್ತು, ಅಂತರ್ಯದಲ್ಲಿ ಅಲಗು ನೆಟ್ಟಂತಿತ್ತು. ನನ್ನ ಮನಸ್ಸು ನೊಂದು ಹೋಗಿತ್ತು, ಅಂತರ್ಯದಲ್ಲಿ ಅಲಗು ನೆಟ್ಟಂತಿತ್ತು. ಯಸಾಪನ ಮನಸ್ಸು ಕೂಡ ನೊಂದು ಹೋಗಿತ್ತು. ಅಯ್ಯೋ ಯಾಕಪ್ಪ ನನ್ನ ಜೀವಿತದಲ್ಲಿ ಇಂಥ ಕಷ್ಟ ಸಂಕಟ ದುಃಖಗಳು, ನಾನು ದೇವರನ್ನು ಹಿಂಬಾಲಿಸ್ತಾ ಇದ್ದೇನಲ್ಲ. ಅಂತರ್ಯದಲ್ಲಿ ಅಳಗು ನೆಟ್ಟಂತಿತ್ತು. ನನ್ನ ಒಳಗೆ ಕೂಡ ಅಯ್ಯೋ ಯಾಕಪ್ಪ ಇಷ್ಟು ಕಷ್ಟ, ನಾನು ದೇವರನ್ನು ಹಿಂಬಾಲಿಸ್ತಾ ಇದ್ದೇನಲ್ಲ ಅಂತ ಹೇಳಿದ್ದೇನೆ. ಈಗ ಸ್ವಲ್ಪ ಸಮಯದ ಹಿಂದೆ ಕೂಡ ನಾವು ತಿಳ್ಕೊಂಡಿದ್ದೇವೆ, ದೇವರು ಆದುಕೊಂಡವರಿಗೆ ಇದು ಬರುವುದು ಸಹಜ. ಕಾರಣ ದೇವರೇ ಮನುಷ್ಯನ ಅವತಾರ ಎತ್ತಿ ಬಂದಾಗಲಿ ಮನುಷ್ಯರು ಏನೇನು ಮಾಡಿದರು ಒಂದೊಂದು ಯುಗದಲ್ಲಿ ಒಂದೊಂದು ರೀತಿಯಲ್ಲಿ ಅವತಾರವೆತ್ತಿ ಬಂದರು. ಒಟ್ಟು 4ನೇ ಯುಗದಲ್ಲಿ ಕೂಡ. ಆದರೆ ಅದನ್ನೆಲ್ಲವನ್ನು ನಾವು ತಿಳಿದುಕೊಳ್ಳಬೇಕು. ಹಾಗೆ ಇವತ್ತು ದೇವರು ಯಾರನ್ನು ಆದುಕೊಳ್ತಾರೋ ಅವರಿಗೆ ಕೂಡ ಬೇಸರ ಆಗ್ತದೆ. ಯಾಕೆ ಕಷ್ಟ ಸಂಕಟ ದುಃಖಗಳು, ನನ್ನ ಪರಿಸ್ಥಿತಿ ಏನಾಗ್ತದಪ್ಪ ಅಂತೇಳಿ ಯೋಚನೆ ಮಾಡುವುದು. ಒಂದೊಂದು ಸಲ ಮೊದಲು ನನ್ನ ಜೀವಿತದಲ್ಲಿ ಕೂಡ ಹಾಗೆ ಯೋಚನೆ ಬರ್ತಾ ಇತ್ತು. ಆದರೆ ಈಗ ಧೈರ್ಯವಾಗಿದ್ದೇನೆ. ಆದರೂ ಒಂದೊಂದು ಸಲ ಯೋಚನೆ ಬರ್ತದೆ, ಮುಂದೆ ಏನಪ್ಪ ನಾನು ಒಬ್ಬಟ್ಟಿಗನಾಗಿ ಆರಿಸಿಕೊಂಡಿದ್ದಾರಲ್ಲ, ಏನು ಹೇಗೆ ಮುಂದಿನ ಜೀವಿತ ಅಂತೇಳಿ. ಆದರೆ ಮತ್ತೊಂದು ಸಲ ದೇವರು ಈ ರೀತಿ ಹೇಳಿದ್ದಾರಲ್ಲ,
ಅಂತೇಳಿ ಪ್ರಾರ್ಥಿಸಿಕೊಂಡು ದೇವರಲ್ಲಿ ಸಂತೋಷವಾಗಿರ್ತೇನೆ. ಅದೇ ರೀತಿ ನಾವು ದೇವರಲ್ಲಿ ಬೇಸರಗೊಂಡರೂ ಕೂಡ ಪ್ರಾರ್ಥಿಸಿಕೊಂಡು ಸಂತೋಷವಾಗಿರಬೇಕು, ಯಾವುದೇ ಕಷ್ಟ ಸಂಕಟ ದುಃಖ ಬಂದರು. 22, ನಾನು ವಿವೇಕಹೀನ ಪಾಮರನಾಗಿ ನಿನ್ನ ದೃಷ್ಟಿಯಲ್ಲಿ ಕೇವಲ ಪಶುವೇ ಆಗಿದ್ದೇನೆ. ನಾನು ವಿವೇಕಹೀನ ಪಾಮರನಾಗಿ ನಿನ್ನ ದೃಷ್ಟಿಯಲ್ಲಿ ಕೇವಲ ಪಶುವೇ ಆಗಿದ್ದೇನೆ. ನೋಡಿ, ಒಂದೊಂದು ಸಲ ತಿಳುವಳಿಕೆ ಜ್ಞಾನ ಕೂಡ ಸ್ವಲ್ಪ ಸಾಲದಾಗ್ತದೆ. ಆ ತಿಳುವಳಿಕೆ ಆ ಜ್ಞಾನವು ಕೂಡ ಯೋಚನೆಯು ಎಲ್ಲೆಲ್ಲಿಗೋ ತೆಗೆದು ಹೋಗ್ತದೆ. ಆದರೆ ನಿನ್ನ ದೃಷ್ಟಿಯಲ್ಲಿ ಪಶುವಾಗಿದ್ದೇನೆ. ನಾವು ಎಷ್ಟೇ ತಿಳಿಸಿದ್ರು, ಎಷ್ಟೇ ತಿಳ್ಕೊಂಡ್ರು, ಏನೇ ಮಾಡಿದ್ರು ದೇವರ ಮುಂದೆ ನಮ್ಮನ್ನು ನಾವೇ ತಗ್ಗಿಸಿಕೊಂಡು, ಪಶು ಅಂದರೆ ಚಿಕ್ಕ ಮಕ್ಕಳ ಹಾಗೆ. ಇವತ್ತು ನೋಡಿ, ಚಿಕ್ಕ ಮಕ್ಕಳಿಗೊಂದು ಪೆಟ್ಟು ಹೊಡೆದ್ರು ಕೂಡ ಅವರು ಕೂಗ್ತಾರೆ ಸ್ವಲ್ಪ ಹೊತ್ತು, ಆಮೇಲೆ ಓಡಿ ಬಂದು ತಬ್ಬಿಕೊಳ್ತಾರೆ. ಆಮೇಲೆ ಅದೇನಾದರೂ ತಿನ್ನಕ್ಕೆ ಬೇಕಾದರೆ ಅವರು ಕೇಳ್ತಾರೆ. ಹಾಗೆ ಇವತ್ತು ದೇವರಿಂದ ಒಂದೊಂದು ಸಲ ಕಷ್ಟ ಸಂಕಟ ದುಃಖಗಳು ಬಂದರೂ ಅದನ್ನು ತಿಳ್ಕೊಳ್ಳೋಕ್ಕೆ ನಮಗೆ ಜ್ಞಾನ ಇಲ್ಲದಿದ್ದರೂ ಕೂಡ ಆಮೇಲೆ ಏನಾಗ್ತದೆ, ತಕ್ಷಣವೇ ದೇವರು ಪವಿತ್ರ ಆತ್ಮರ ಮೂಲಕ ಅವರನ್ನು ಶಾಂತಗೊಳಿಸಿ, ನಾನು ಇಂಥ ತಪ್ಪು ಮಾಡಿದ್ದೇನೆ ಅಂತೇಳಿ ದೇವರಲ್ಲೇ ಸಂತೋಷವಿರುವ ಹಾಗೆ ಮಾಡ್ತಾರೆ. ಚಿಕ್ಕ ಮಕ್ಕಳಿಗೆ ತಂದೆ ತಾಯಿ ಒಂದು ಪೆಟ್ಟು ಹೊಡೆದ್ರು ಸ್ವಲ್ಪ ಹೊತ್ತು ಆಮೇಲೆ ತಂದೆ ತಾಯಿಯನ್ನು ಬಂದು ತಬ್ಬಿಕೊಳ್ತಾರೆ. ಅದೇ ರೀತಿ ಇವತ್ತು ನಮ್ಮ ಜೀವಿತವು ಕೂಡ ಹಾಗೆ ಇರಬೇಕು. ಸಲ ಜ್ಞಾನವು ಕೂಡ ಕಡಿಮೆ ಆಗ್ತದೆ, ತಿಳುವಳಿಕೆಯು ಕಡಿಮೆ ಆಗ್ತದೆ. ದೇವರ ಮುಂದೆ ನಾವು ನಮ್ಮನ್ನೇ ತಗ್ಗಿಸಿಕೊಳ್ಳಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 23, ಆದರೂ ಸದಾ ನಿನ್ನ ಸನ್ನಿಧಿಯಲ್ಲೇ ಇದ್ದೇನೆ. ನೀನು ನನ್ನ ಬಲಗೈಯನ್ನು ಹಿಡಿದು ಆದರೂ ಸದಾ ನಿನ್ನ ಸನ್ನಿಧಿಯಲ್ಲೇ ಇದ್ದೇನೆ, ನೀನು ನನ್ನ ಬಲಗೈಯನ್ನು ಹಿಡಿದು. ನೋಡಿ, ಯಾವುದೇ ಕಷ್ಟ ಸಂಕಟ ದುಃಖಗಳು ಅಸಾಪನಿಗೂ ಕೂಡ ಬಹಳ ಬಂತು, ಆದರೂ ದೇವರನ್ನು ಬಿಟ್ಟು ಹೋಗಲಿಲ್ಲ. ಒಂದೊಂದ್ಸಲ ಕೆಟ್ಟ ಯೋಚನೆಗಳು, ದೇವರ ಮೇಲೆ ಬೇಸರ, ಯಾಕೆ ರೀತಿ ಕಷ್ಟ ಸಂಕಟ ದುಃಖಗಳು ಅಂತೇಳಿ, ಆದರೂ ಆಮೇಲೆ ಕೂಡ ದೇವರನ್ನು ಬಿಡಲಿಲ್ಲ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ದೇವರ ಸನ್ನಿಧಿಯಲ್ಲೇ ಇದ್ದೇನೆ ಅಂತ ಯಾರು ಅಸಾಪನು ಹೇಳಿದ್ದಾನೆ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ನಾವು ದೇವರನ್ನು ಹಿಂಬಾಲಿಸುವಾಗ ನಾನಾ ರೀತಿ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ದೇವರ ಸನ್ನಿಧಿಯನ್ನು ಬಿಟ್ಟು ಹೋಗಬಾರದು. ಸತ್ತರು ಸಾಯಲಿ, ಬದುಕಿದರೆ ಬದುಕಲಿಂತ ಒಂದೇ ಒಂದು. ಹೊಸ ಒಡಂಬಡಿಕೆಯಲ್ಲಿ ದೇವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಬೈಬಲಲ್ಲಿ ಲೂಕ ಎಂಬ ಒಂದು ಪುಸ್ತಕದಲ್ಲಿ, ನೇಗಿಲಿಗೆ ಕೈ ಹಾಕಿದ ಮೇಲೆ ಹಿಂದೆ ತಿರುಗಿ ನೋಡಬೇಡ ಅಂತ. ಈಗ ರೈತನ ಮುಂದೆ ಉಳ್ತಾನೆ, ಎತ್ತುಗಳನ್ನ ಕಟ್ಕೊಂಡು ಉಳಿದಾಗ ಅವನು ಆ ಕಡೆ ನೋಡಿದರೆ ಏನಾಗ್ತದೆ, ಆ ನೇಗಿಲುಗಳು ಆ ಕಡೆ ಹೋಗ್ತದೆ, ಉಳುಮೆ ಸರಿ ಆಗುವುದಿಲ್ಲ. ನೇರವಾಗಿ ಆ ನೇಗಿಲು ಕಡೆ ಎತ್ತುಗಳ ಕಡೆಗೆ ಮುಂದೆ ದೃಷ್ಟಿ ಇಟ್ಟುಕೊಂಡು ಹೋಗ್ತಾನೆ. ಹಾಗೆ ಇವತ್ತು ದೇವರು ನಮ್ಮನ್ನು ಆರಿಸಿಕೊಂಡ ಮೇಲೆ, ದೇವರು ಕರೆದ ಮೇಲೆ ನಮ್ಮ ಗುರಿ ದೇವರ ಬಳಿಗಿರಬೇಕು. ದೇವರು ಏನು ಹೇಳಿದ್ದಾನೆ, ಏನು ಮಾಡಿದ್ದಾನೆ, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತೇಳಿ ಪ್ರತಿ ಒಂದು ವಾಕ್ಯದ ವಿಷಯದಲ್ಲಿ ನಾವು ದೇವರ ಕಡೆಗೆ ಗುರಿ ಇಡಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಈಗ ಒಂದು ಡ್ರೈವರ್ ವಾಹನ ಚಲಿಸಿದ್ರು ಕೂಡ ಏನು ಮಾಡ್ತಾನೆ, ನೇರವಾಗಿ ಮುಂದಿನ ಗುರಿ, ಇದರಿಂದ ಯಾವ ವಾಹನಗಳು ಬರ್ತವೆ, ಎಲ್ಲಿ ಸೈಡ್ ಬರ್ತವೆ, ಯಾರು ಅಪಾಯವಾಗಿ ಬರ್ತಾರೆ, ನಾನು ಹೇಗೆ ಓಡಿಸ್ಬೇಕು, ಎಲ್ಲಿ ಓಡಿಸ್ಬೇಕು ಅಂತೇಳಿ ಅದೇ ರೀತಿ ನಮ್ಮ ಗುರಿ ದೇವರಲ್ಲಿ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಆದರೂ ಸದಾ ನಿನ್ನ ಸನ್ನಿಧಿಯಲ್ಲಿ ಇದ್ದೇನೆ, ನೀನು ನನ್ನ ಬಲಗೈಯನ್ನು ಹಿಡಿದು. ಹಾಗಿರುವಾಗ ದೇವರು ಏನು ಮಾಡ್ತಾರೆ, ನಮ್ಮ ನಂಬಿಕೆ ಕ್ರಿಯೆಗಳನ್ನು ನೋಡಿ ದೇವರು ಸರಿಯಾಗಿ ಯಾರನ್ನು ಆದುಕೊಳ್ತಾರೋ ಅಂಥವರ ಬಲಗೈಯನ್ನು ಹಿಡಿದು ದೇವರು ನಡೆಸ್ತಾರೆ. ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ, ಯಾವುದೇ ಶತ್ರುಗಳಿದ್ದರೂ ಅವರಿಂದ ಬಿಡುಗಡೆ ಮಾಡಿ, ಯಾವುದೇ ಕಾಯಿಲೆ ಕಸಗಳು ಬಂದರೂ ಕೂಡ ಅದರಿಂದ ನಿವಾರಣೆ ಮಾಡಿ, ಆರೋಗ್ಯವನ್ನು ಕೊಟ್ಟು, ಶಾಂತಿ ಸಮಾಧಾನವನ್ನು ಕೊಟ್ಟು, ಅವರಿಗೆ ಕೊರತೆ ಇರುವುದನ್ನೆಲ್ಲ ದೇವರ ಪ್ರೀತಿಯಲ್ಲಿ ದೇವರವರಿಗೆ ಏನೇನು ಕೊಡಬೇಕಂತನ್ನು ಕೊಟ್ಟು ಸಾಕಿ ಸಲಹುತ್ತಾ ಇರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ಕೂಡ ಎಲ್ಲ ವಿಷಯಗಳು ದೇವರ ವಾಕ್ಯದಲ್ಲಿ ಬರೆದಿರೋ ವಿಷಯಗಳೆಲ್ಲ ನನ್ನ ಜೀವಿತದಲ್ಲಿ ನೆರವೇರಿ ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಎರಡು ವಿಷಯಗಳು 3 ವಿಷಯಗಳು ಈಗ ಬಾಕಿ ಇರುವಂಥದ್ದು ನನ್ನ ಜೀವಿತದಲ್ಲಿ. ಯಾಕೆಂದರೆ ದೇವರ ವಾಕ್ಯಕ್ಕಾಗಿ ಪೆಟ್ಟು ತಿನ್ನುವುದು, ದೇವರ ವಾಕ್ಯಕ್ಕಾಗಿ ಜೈಲಿಗೆ ಹೋಗುವಂಥದ್ದು, ದೇವರ ವಾಕ್ಯಕ್ಕಾಗಿ ನಾನು ರಕ್ತ ಸುರಿಸಿ ಮರಣ ಹೊಂದುವುದು. ಈ 3 ವಿಷಯ ಮಾತ್ರ ಬಾಕಿ ಇದೆ. ಬಾಕಿ ಎಲ್ಲವೂ ನನ್ನ ಜೀವಿತದಲ್ಲಿ ನಡೆದು ಹೋಯಿತು. ದೇವರು ಇವತ್ತಿಗೂ ನನ್ನ ಬಲಗೈಯನ್ನು ಹಿಡಿದು ನನ್ನನ್ನು ನಡೆಸುವವರಾಗಿದ್ದಾರೆ. ಆ ಯೇಸು ಕ್ರಿಸ್ತನು, ಆ ಪರಮಾತ್ಮನು, ಆ ಭಗವಂತನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಅಸಾಪನ ಜೀವಿತದಲ್ಲಿ ಬಂದು ಹೋಯಿತು. ದೇವರು ಆದುಕೊಂಡವರಿಗೆ ಕೂಡ ಇದೇ ರೀತಿ ಬರ್ತದೆ. ಮುಂದೆ ಶಾಂತಿ ಸಮಾಧಾನ ದೇವರಲ್ಲಿ ಪ್ರಾರ್ಥಿಸಿಕೊಂಡು ನಾವು ಮುಂದೆ ಹೋಗುವುದೇ
ನಮ್ಮ ಗುರಿಯಾಗಿದೆ. 24ನೇ ವಚನ 73, 24. ನಿನ್ನ ಚಿತ್ತವನ್ನು ತಿಳಿಯಪಡಿಸಿ ನನ್ನನ್ನು ನಡೆಸಿ ತರುವಾಯ ಮಹಿಮೆಗೆ ಸೇರಿಸಿಕೊಳ್ಳುವಿ. ನೋಡಿ, ಅಸಾಪನ ಅದೇ ಹೇಳಿದ, ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ನಿನಗೆ ನನ್ನ ಪರವಾಗಿ ಏನು ಚಿತ್ತ ಇದೆಯಾ, ಏನು ನಡೆಸಬೇಕೋ ಆ ಮಾರ್ಗದಲ್ಲಿ ನನ್ನನ್ನು ನಡೆಸಿ ಕೊನೆಗೆ ನನ್ನನ್ನು ನಿನ್ನ ಮಹಿಮೆಗೆ ಪರಲೋಕಕ್ಕೆ ನೀನು ಸೇರಿಸ್ತೀಯ ಅಂತೇಳಿ ಅಸಾಪನು ಒಂದು ನಂಬಿಕೆಯಲ್ಲಿ ಇಟ್ಟ. ಅದುವೇ ಅಸಾಪನು ಬರೆದ ಕೀರ್ತನೆ 73. ಯಾವುದೇ ಕಷ್ಟ ಸಂಕಟ ದುಃಖಗಳು, ಅಸಾಪನು ಬಹಳ ಕಷ್ಟ ಸಂಕಟ ದುಃಖ ಪಟ್ಟ ಎಂಬುದನ್ನು ನಾವು ಇಲ್ಲಿ ಓದಿಕೊಂಡಿದ್ದೇವೆ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ದೇವರು ಆದುಕೊಂಡ್ರೆ ಬರ್ತದೆ ಅಂತೇಳಿ ನಮ್ಮ ಬಗ್ಗೆ ಏನು ಚಿತ್ತ ಇದೆಯೋ ಅದನ್ನು ದೇವರು ನೆರವೇರಿಸ್ತಾರೆ. ಕೊನೆಗೆ ಮಹಿಮೆಗೆ ಸೇರಿಸಿಕೊಳ್ಳುತ್ತಾರೆ. ಪರಿಶುದ್ಧರಾಗಿ ಭೂಲೋಕದಲ್ಲಿ ಸಾಯುವಾಗೆ ಮಾಡ್ತಾರೆ. ನ್ಯಾಯ ತೀರ್ಪಿನ ದಿವಸ ನಮ್ಮ ಆತ್ಮ ಪರಲೋಕಕ್ಕೆ ಹೋಗುವಾಗಲೂ ಕೂಡ ಮಾಡ್ತಾನೆ ಅಂತ ಇದರ ಅರ್ಥ. ನಾವು ಆ ಗುರಿಯಲ್ಲೇ ಮುಂದೆ ನಡೆಯಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಪರಲೋಕವನ್ನು ಸೂಚಿಸುತ್ತದೆ. 25ನೇ ವಚನ. ಪರಲೋಕದಲ್ಲಿ ನನಗೆ ನೀನಲ್ಲದೆ ಮತ್ತಾರು ಅವಶ್ಯ, ಇಹಲೋಕದಲ್ಲಿ ನಿನ್ನನ್ನಲ್ಲದೆ ಇನ್ನಾರನ್ನು ಬಯಸುವುದಿಲ್ಲ. ನೋಡಿ, ಪರಲೋಕಕ್ಕೆ ಹೋದರೂ ಕೂಡ ಅಲ್ಲಿ ಯಾರು ನಮಗೆ ದೇವರೇ ಗತಿಯಲ್ಲಿ ಬೇರೆ ಯಾರು ಇಲ್ಲ. ದೇವರ ದೂತರು ಮತ್ತು ದೇವರು ಇರೋದು, ದೇವರ ಕೆಲಸದ ಸೇವಕರಲ್ಲಿ ಇರ್ತಾರೆ. ನಮಗೆ ಅವರು ಕೊಡಲ್ಲ. ನಮ್ಮ ಮನಸ್ಸು ಯಾರ ಹತ್ರ ಇರ್ತದೆ? ದೇವರ ಹತ್ರನೇ ಇರ್ತದೆ. ಈ ಲೋಕದಲ್ಲಿ ಕೂಡ ನೀನಲ್ಲದೆ ಇನ್ಯಾರೂ ಬಯಸುವುದಿಲ್ಲ. ಹಾಗೆ ನಾವು ಯಾರ ಮೇಲೆ ಕೂಡ ಇಡಬಾರ್ದು. ನಮ್ಮ ನಂಬಿಕೆ ಒಂದೇ ಒಂದು ದೇವರಲ್ಲಿ ಮಾತ್ರ. ದೇವರು ಯಾರ ಮುಖಾಂತರ ನಮಗೆ ನಾನಾ ರೀತಿಯಲ್ಲಿ ಸಹಾಯ ಮಾಡಿಸ್ತಾರಲ್ಲ ಕಷ್ಟ ಸಂಕಟ ದುಃಖದಲ್ಲಿ, ಅಂಥವರಿಗಾಗಿ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ದೇವರಲ್ಲಿ ಅಂಥವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಆದರೆ ಅವರೇ ಕೊಟ್ಟರು, ಅವರೇ ತಗೊಂಡ್ರು, ಅವರೇ ದೇವರು, ಅವರೇ ಗುರು, ಅವರೇ ಯಜಮಾನ, ಅವರೇ ನನ್ನ ಸ್ವಾಮಿ, ಅವರಿಂದಾಗಿ ನಾನು ಬದುಕಿದ್ದೇನೆ ಅಂತ ಹೇಳಿದರೆ ಅದೆಲ್ಲ ಖಂಡಿತವಾಗಿ ದೇವರಿಗೆ ಬೇಸರ. ದೇವರು ಅವರ ಮೂಲಕ ನಮಗೆ ಸಹಾಯ ಮಾಡಿಸುವುದು. ಆದರೆ ಅವರಿಗೆ ನಾವೊಂದು ಕೃತಜ್ಞತೆ, ಅವರಿಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕು. ನಾವು ದೇವರಲ್ಲಿ ನಮ್ಮ ನಿಜವಾದ ನಂಬಿಕೆ, ಭರವಸೆ, ಸ್ತೋತ್ರವನ್ನು ದೇವರಿಗೆ ಸಲ್ಲಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇನ್ಯಾರನ್ನು ನಾವು ಮನುಷ್ಯರ ದೇವರಿಗೆ ಕೊಡುವಂಥ ಒಂದು ಗೌರವವನ್ನು ಮನುಷ್ಯರಿಗೆ ಎಂದಿಗೂ ನಾವು ಕೊಡಬಾರದು. ದೇವರ ನಾಮಕ್ಕೆ ಸ್ತೋತ್ರ. 26. ತನುಮನಗಳು ಕ್ಷಯಿಸಿದರೂ ನನ್ನ ಆತ್ಮಕ್ಕೆ ಶರಣನು, ನನ್ನ ಶಾಶ್ವತವಾದ ಪಾಲು ದೇವರೇ. ತನುಮನಗಳು ಕ್ಷಯಿಸಿದರೂ, ನನ್ನ ಶಾಂತಿ ಸಮಾಧಾನ ಇಲ್ಲದೆ ಹೋದರೂ, ಯಾವ ರೀತಿ ಕಣ್ಣೀರು ದುಃಖಗಳು ಬಂದರೂ ಕೂಡ ನನ್ನ ಆತ್ಮಕ್ಕೆ ಶರಣನು, ನನ್ನ ಶಾಶ್ವತವಾದ ಪಾಲು ದೇವರೇ. ಏನೇ ಆದರೂ ನನಗೆ ದೇವರೇ. ಯಾವುದೇ ಕಷ್ಟ ಸಂಕಟ ದುಃಖ ಕಣ್ಣೀರು ದುಃಖಗಳು ಬರಲಿ, ಶಾಂತಿ ಸಮಾಧಾನ ಆರೋಗ್ಯ ಇರಲಿ ಇಲ್ಲದಿರಲಿ, ನನಗೆ ದೇವರೇ ದಿಕ್ಕಪ್ಪಂತಲೇ ಕೊನೆಗೆ ಅಸಾಪನು ಏನು ಮಾಡಿದ? ದೇವರ ಮೇಲೆ ನಿಜವಾದ ನಂಬಿಕೆಯನ್ನು ಇಟ್ಟ. ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮ್ಮನ್ನು ಆರಿಸಿಕೊಂಡ ಮೇಲೆ, ನಡೆಸ್ತಾ ಇರುವಾಗ, ದರ್ಶನ ಕೊಟ್ಟ ಮೇಲೆ, ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿದ ಮೇಲೆ, ನಮ್ಮ ಹಿರಿಯರ ಪಾಪಗಳಿಂದಲೂ ಬಿಡುಗಡೆ ಮಾಡಿದ ಮೇಲೆ, ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡಿದ ಮೇಲೆ ಕೂಡ ಏನೇ ಆಗಲಿ ನಾನು ದೇವರನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಅಸಾಪನು ಹೇಳಿದ ಹಾಗೆ ನಮ್ಮ ಒಂದೇ ಒಂದು ಗುರಿ ದೇವರಲ್ಲಿ ಇರಬೇಕು. ಅನೇಕರು ಏನು ಮಾಡ್ತಾರೆ? ಅಯ್ಯೋ ತಾವು ಒಂದು ಹಾಡು ಹಾಡಲಿಕ್ಕೆ, ತಮಟೆ ಬಾರಿಸಲಿಕ್ಕೆ, ಸಂಗೀತ ಹಾಡಲಿಕ್ಕೆ, ಗಿಟಾರ್ ಬಾರಿಸಲಿಕ್ಕೆ, ಅಥವಾ ಏನಾದರೂ ಬೋಧನೆ ಮಾಡೋಕ್ಕೆ ಬಿಟ್ಟರೆ ಸಾಕು, ಅಯ್ಯೋ ಅದು ಹೇಗಿದ್ದಾರೆ ಅಂತೇಳಿ ದೇವರಿಂದ ಜಾಸ್ತಿಯಾಗಿ ಎಷ್ಟೇ ಸತ್ಯ ಹೇಳಿದರೂ ಕೂಡ ಕೇಳದೆ ಈ ಸುಳ್ಳುಗಾರರ ಹಿಂದೆ ಓಡಿ ಹೋಗ್ತಾರೆ. ನಾನಾ ರೀತಿ ಕಷ್ಟ ಸಂಕಟಗಳನ್ನು ಅನುಭವಿಸಬೇಕಾಗ್ತದೆ. ಅಂಥವರಿಗೂ ಕೂಡ ದೇವರ ತೀರ್ಪು ಆಗಿ ಹೋಗಿದೆ ಅಂತ ನಾವು ಸ್ಪಷ್ಟವಾಗಿ ನಮಗೆ ಎಲ್ಲ ಗ್ರಂಥಗಳು ಕೂಡ ತಿಳಿಸ್ತವೆ. ವಿಶೇಷವಾಗಿ ಬೈಬಲ್ ನಮಗೆ ತಿಳಿಯಪಡಿಸುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 27ನೇ ವಚನ 73, 27. ಈಗೂ ನಿನ್ನನ್ನು ಬಿಟ್ಟವರು ನಾಶವಾಗುವರು, ನಿನಗೆ ದ್ರೋಹ ಮಾಡಿದವರೆಲ್ಲರನ್ನು ನಿರ್ಮೂಲ ಮಾಡುತ್ತೀ. ನೋಡಿ, ದೇವರು ಯಾರಿಗೆ ದರ್ಶನ ಕೊಡ್ತಾರೋ, ಯಾರಿಗೆ ತಿಳಿಯಪಡಿಸ್ತಾರೋ ಅಂಥವ್ರು ಸ್ವಲ್ಪ ದಿವಸ ಇದ್ದು ಆಮೇಲೆ ಅಥವಾ ಮುಂದೆಯಿಂದಲೇ ಮೊದಲಿನಿಂದಲೂ ತಿಳಿಸಿದಾಗ ಯಾರು ದೇವರನ್ನು ಹೀಯಾಳಿಸ್ತಾರೋ ಬಿಡ್ತಾರೋ, ದೇವರು ಆದುಕೊಂಡವ್ರನ್ನು ಹೀಯಾಳಿಸ್ತಾರೋ ಬಿಡ್ತಾರೋ ಅಂಥವ್ರು ಎಲ್ಲರೂ ನಾಶವಾಗಿ ಹೋಗ್ತಾರೆ. ಇದು ಕೂಡ ಕಣ್ಣಲ್ಲಿ ಕಾಣ್ತಾ ಇದ್ದೇನೆ. ಇವತ್ತು ನಾನಾ ರೀತಿಯವರು ಎಂಥ ಮನುಷ್ಯರೇ ಎಂಥವರೇ ಆಗಿರಲಿ, ಎಂಥ ದೇವಮ್ಮನವರೇ ಆಗಲಿ, ಎಂಥ ಸೇವಕರೇ ಆಗಲಿ, ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಒಂದಲ್ಲ ಒಂದು ರೀತಿ. ಗಂಡ ಸರಿಯಿಲ್ಲ, ಹೆಂಡತಿ ಸರಿಯಿಲ್ಲ, ಮಕ್ಕಳು ಸರಿಯಿಲ್ಲ, ನಾನಾ ರೀತಿ ಶಿಕ್ಷೆ. ನಿನಗೆ ದ್ರೋಹ ಮಾಡಿದವರೆಲ್ಲ ನಿರ್ಮೂಲ ಮಾಡುತ್ತಿ. ಸಂಪೂರ್ಣವಾಗಿ
ದೇವರು ಪಡಿಸ್ತಾರೆ. ದೇವರು ಆದುಕೊಂಡವರ ಮುಖಾಂತರ ಕಳಿಸ್ತಾರೆ. ನಮ್ದೆಲ್ಲ ಒಂದು ರೀತಿಯಲ್ಲಿ ಕಡೆಗೆ ಸಂಪೂರ್ಣ ನಿರ್ಮೂಲ. ಅಂಥವರನ್ನು ಯಾರು ಹಿಂಬಾಲಿಸ್ತಾರೋ ಅವರು ಕೂಡ ಸಂಪೂರ್ಣ ನಿರ್ಮೂಲ. ಯಾವ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಗಾಡಿ, ವಿದ್ಯೆ, ಬುದ್ಧಿ, ಕೆಲಸಗಳು ಯಾವುದೂ ಇರುವುದಿಲ್ಲ, ಸರ್ವನಾಶ. ಇದು ಕಟ್ಟಿಟ್ಟ ಬುತ್ತಿ. ದೇವರ ದರ್ಶನವಾದ ಮೇಲೆ ನಡೆದು ಹೋಗಿದೆ, ಈಗಲೂ ನಡೆಯುತ್ತಲೇ ಇದೆ. ಅದನ್ನು ತಿಳಿದುಕೊಳ್ಳುವಂಥ ಒಂದು ಜ್ಞಾನವನ್ನು ವಿಶೇಷವಾಗಿ ದೇವರು ನನಗೆ ಕೊಟ್ಟಿದ್ದಾರೆ. ದೇವರ ದರ್ಶನ ಆಗುವುದಕ್ಕಿಂತ ಮೊದಲು, ಅಂದರೆ ನನಗೆ 40 ವರ್ಷಕ್ಕಿಂತಲೂ ಮೊದಲು ಆದಂಥದ್ದು, ಆಗಿ ಹೋದಂಥದ್ದು, ಕಷ್ಟ ಸಂಕಟ ದುಃಖಗಳಿಗೆ ಆಗಿದ್ದನ್ನು ಎಲ್ಲ ಈಗ ನೆನಪಿಗೆ ತರುವಾಗ ಪ್ರತಿಯೊಂದು ದೇವರ ವಿಷಯ ಅರ್ಥವಾಗಿದೆ. ಇದು ದೇವರಿಗೆ ಕೊಟ್ಟಿರುವಂಥ ಜ್ಞಾನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 28ನೇ ವಚನ, ನನಗಾದರೂ ದೇವರ ಸಾನ್ನಿಧ್ಯವೇ ಭಾಗ್ಯವು. ಕರ್ತನೇ ಯೆಹೋವನೇ, ನಾನು ನಿನ್ನನ್ನು ಆಶ್ರಯಿಸಿಕೊಂಡವನಾಗಿ ನಿನ್ನ ಮಹತ್ ಕಾರ್ಯಗಳನ್ನು ಪ್ರಕಟಿಸುವೆನು. ಕೊನೆಗೆ ನೋಡಿ ಅಸಾಫನಲ್ಲಿ ಏನು ಹೇಳ್ತಾ ಇದ್ದಾನೆ? ನನಗಾದರೂ ದೇವರ ಸಾನ್ನಿಧ್ಯ, ನನಗೆ ನಿನ್ನ ಸಾನ್ನಿಧ್ಯವೇ ಸಾಕು. ಯಾವುದೇ ಕಷ್ಟ ಸಂಕಟ ದುಃಖ ಬರಲಿ, ನಿನ್ನ ಬಿಟ್ಟು ನಾನು ಹೋಗುವುದಿಲ್ಲ. ಕರ್ತನೇ ಯೆಹೋವನೇ, ನಾನು ನಿನ್ನನ್ನು ಆಶ್ರಯಿಸಿಕೊಂಡವನಾಗಿ, ನಾನು ನಿನ್ನಲ್ಲಿ ನಂಬಿಕೆ ಭರವಸೆ ಇಟ್ಟು ಆಶ್ರಯಿಸಿಕೊಂಡಿದ್ದೇನೆ. ನಾನು ನಿನ್ನ ಮಹತ್ ಕಾರ್ಯಗಳನ್ನು ಪ್ರಕಟಿಸುವೆನು. ನಿನ್ನ ಪರವಾಗಿ ನಾನು ಸಾಕ್ಷಿ ನೀಡುತ್ತೇನೆ. ನಿನ್ನ ವಿಷಯವನ್ನು ಹೇಳ್ತೇನೆ. ನನ್ನ ಜೀವಿತದಲ್ಲಿ ಬಂದ ಕಾರ್ಯಗಳನ್ನು ಕೂಡ, ನನ್ನ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಸಾಕ್ಷಿಯಾಗಿ ನುಡಿಯುತ್ತೇನೆ. ನೀನು ನನಗೆ ತಿಳಿಯಪಡಿಸಿದ್ದೀನಿ, ಇತರರಿಗೆ ನಾನು ಪ್ರಕಟಿಸುವೆನು ಅಂತ. ನಮ್ಮ ಜೀವಿತ ಕೂಡ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಕಾರ್ಯಗಳನ್ನು ಚೆನ್ನಾಗಿ ತಿಳ್ಕೊಂಡು, ದೇವರ ವಾಕ್ಯವನ್ನು ಅರಿತುಕೊಂಡು ಇತರರಿಗೆ ನಾವು ದೇವರ ವಿಷಯವನ್ನು ಸಾರಬೇಕು. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನಿಮ್ಮ ಚಿತ್ತಾನುಸಾರ ಯಾರ್ಯಾರು ಕೇಳಬೇಕೋ ಅವರಿಗೆ ನೀವು ಪಡಿಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಕ್ಷಮಿಸಿರಿ. ನಿಮ್ಮ ಮಾರ್ಗದಲ್ಲಿ ನಡೆಯುವಂತೆ ನಿಮ್ಮ ಪವಿತ್ರ ಆತ್ಮರ ಮೂಲಕ ಅವರನ್ನು ನಡೆಸಿರಿ. ಕಾವಲು ದೂತರ ಮೂಲಕ ಕೂಡ ಅವರಿಗೆ ರಕ್ಷಣೆ ಕೊಡಿರಿ ದೇವ. ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ತಿಳಿದುಕೊಂಡು ನಿಮ್ಮನ್ನು ಆಶೀರ್ವಾದವನ್ನು ಪಡೆಯಲು ಬೇಕಾದ ಶಾಂತಿ ಸಮಾಧಾನ ಆರೋಗ್ಯ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಪ್ರಕಟಿಸುವಂತಾಗಲಿ, ಸಾಕ್ಷಿ ನುಡಿಯುವಂತಾಗಲಿ. ಆದರೂ ನಿಮ್ಮ ಪ್ರೀತಿ ಸಾಹಿಲದ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು ಕೂಡ ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲೂ ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.